ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅಂತ ಸಿನಿಮಾಗಳು ಜನಕ್ಕೆ ಮೆಚ್ಚಬೇಕು, ಜನ ತುಂಬ ಖುಷಿ ಪಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆ ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ಅವ್ರು ಪಟ್ಟಂಥ ಸುಖ ಇದೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಸಿನಿಮಾದಲ್ಲಿ ಮಾಡಿದಂಥ ನಮ್ಮ ಹೀರೋ ಆಗಿರಲಿ, ಹೀರೋಯಿನ್ ಆಗಿರಲಿ, ಮತ್ತು ನಮ್ಮ ಬೆಣ್ಣೆ ಮಟನ್ನು ಇವರು ಮತ್ತು ನಮ್ಮ ನಿರ್ದೇಶಕರು ತುಂಬ ಈ ಒಂದು ತಿಂಗಳಂತೂ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಸೆಂಟ್ರಲ್ ಪಾಪ BP ಬಂದ್ಬಿಟ್ಟಿತ್ತು ಅವ್ರಿಗೆ, ಆ ಥರ ಆಗ್ಬಿಟ್ಟಿದೆ. ಅಷ್ಟು ಕಷ್ಟಪಟ್ಟು ಮಾಡಿದಂಥ ಸಿನಿಮಾ ಇವತ್ತು ಎಲ್ಲ ಜನ ನೋಡಿ ಹರಿಸಿದ್ದಾರೆ. ಅದಕ್ಕೆ ನಮಗೆ ಭಾರಿ ಖುಷಿಯಾಗಿದೆ. ನಮ್ಮ ರವಿ ಸರ್ ಆಗಿರ್ಬೋದು, ನಾವು ಚಿಕ್ಕಂದಿನಿಂದ ಅವರು ಸಿನಿಮಾ ನೋಡಿಕೊಂಡು ಮತ್ತು ಹಾಡುಗಳು ಕೇಳ್ಕೊಂಡು ಬಂದಂಥ ಅವರು ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಖುಷಿ ಇನ್ನೇನು ಬೇಕಾಗಿದೆ ನಮಗೆ. ಶಾಂತಿ ಕ್ರಾಂತಿಗೋಸ್ಕರ ಹೋರಾಟ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಿ ಅವ್ರು ತೆರೆ ಮೇಲೆ ಬಂದಿದ್ದಾರೆ, ಏನಂತಾರೆ? ಅದು ಯಾಕೆ ಅವರು ಆಲ್ರೆಡಿ ನಾನು ನೋಡ್ತಾ ಇದ್ದೆ, ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ. ಖುಷಿ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನೋಡಿ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಂಬಿಟ್ರೆ ನಾವು ಸಿನಿಮಾಗಳನ್ನ ನೋಡೋದನ್ನ ಈ ರೀತಿ ಆಗುತ್ತೆ. ಆವತ್ತು ಆ ಸಿನಿಮಾನ ಗೆಲ್ಲಿಸಿದ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ತಾಯಿತ್ತು. ಈಗ ಶುಭಾಶಕನ ನಮ್ಮ ಸಿನಿಮಾ ಮುಖಾಂತರ ಅದು ಈಚೆ ಬರಲಿ. ನಾನು ಹಾರೈಸ್ತೀನಿ ಮತ್ತೆ ರಿಲೀಸ್ ಆಗಬೇಕು ಶಾಂತಿ ಕ್ರಾಂತಿ ಅಂತೇಳಿ. ಎಣ್ಣೆ ಬೆಣ್ಣೆ ಎಣ್ಣೆ ಮಟನ್ ನಾವ ಮಾತಾಡೋದು ನಿಲ್ಸು ಅಂತ ಹೇಳಿಲ್ಲ. ನಿಂತ್ಕೊಂಡ್ರೆ ಪಾಪ ಕೈ ಹಿಡ್ಕೊಂಡು. ಸಿನಿಮಾ ತುಂಬ ಚೆನ್ನಾಗಿದೆ. ನಾವು ಹೇಳೋದಕ್ಕೆ ಅವರೇ ಹೇಳ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಡಬಲ್ ಧಮಾಕ. ಮಹೇಶ್ ಅಣ್ಣನ ಕಷ್ಟ, ನಮ್ಮ ಸತೀಶ್ ಅಣ್ಣನ ಕಷ್ಟ, ಮತ್ತು ಎಲ್ಲ ಕಲಾವಿದರು ಮತ್ತು ನಮ್ಮ ಮುನೇಗೌಡರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇವತ್ತು ಥಿಯೇಟ್ರಲ್ಲಿ ಕೂತಾಗ ಭಾಳ ಎಲ್ಲರೂ ಪ್ರತಿಯೊಂದು ಸೀನ್ಗೂ ಇಷ್ಟಪಟ್ಟು ಶಿಳ್ಳೆ ಚಪ್ಪಾಳೆ ಹೊಡಿತಾಯಿದ್ರೆ ನಮಗೆ ಏನೋ ಒಂಥರ ಅಂದರೆ ಗತವೈಭವ ಬಂದಂಗೆ ಆಗುತ್ತೆ. ಅಂದರೆ ನಾವು ಮುಂಚೆ ಎಲ್ಲ ಬ್ಲಾಕ್ ಟಿಕೆಟ್ ಕೊಟ್ಟು ನೋಡ್ತಾ ಇದ್ವಿ ಸಿನಿಮಾಗಳು, ಆ ಥರ ಒಂದು ಫೀಲ್ ಬಂತು. ದಯವಿಟ್ಟು ಸಿನಿಮಾ ನೋಡಿ, ಸೂಪರ್ ಆಗಿದೆ. ನಮ್ಮ ಬೆಣ್ಣೆ ಮಟನ್ ಮಾತಾಡ್ತಾರೆ. ಏನಕ್ಕೆ ನಮ್ಮ ಅಣ್ಣದಿರು ಮಾತಾಡ್ತಾರೆ. ಮಾತಾಡಿ ಅಣ್ಣ. ಒಂದು ಸಿನಿಮಾದ ಗೆಲುವು 10 ಸಿನಿಮಾಗಳ ಪ್ರೇರಣೆ ಆಗ್ತದೆ. 10 ಸಿನಿಮಾಗಳ ಪ್ರೇರಣೆ ಆದರೆ ನೂರಾರು ಜನರಿಗೆ ಕೆಲಸ ಸಿಗ್ತದೆ. ನೂರಾರು ಜನರಿಗೆ ಕೆಲಸ ಸಿಕ್ಕರೆ ಸಾವಿರಾರು ಕುಟುಂಬ ಉಳಿತದೆ. ಯಾಕೆ ಅಂತಂದರೆ ಇದೊಂದು ಉದ್ಯಮ. ಸೋಲಲ್ಲಿ ನಿಂತಿಲ್ಲ ಸಿನಿಮಾ, ಯಾವತ್ತು ಗೆಲುವಲ್ಲಿ ನಿಂತಿರೋದು. ಒಂದು ಒಳ್ಳೆ ಸಿನಿಮಾ ಸಿಕ್ಕಿದಾಗ ಯಾವತ್ತೂ ಕನ್ನಡದ ಮನಸ್ಸುಗಳು ಸೋಲಿಸಿಲ್ಲ. ಸೊ ಈ ಗೆಲುವು ಎಲ್ಲ ಅವ್ರಿಗೆ ಅರ್ಪಣೆ. ಆಮೇಲೆ ನಾವು ಪಬ್ಲಿಸಿಟಿ ಶುರು ಮಾಡಿದಾಗಿಂದಲೂ ಕೂಡ ನಮ್ಮ ನೆರಳಾಗಿ ನಿಂತಿರೋ ನಿಮ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮಾತು ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸ್ವಲ್ಪ ಎಮೋಷನ್ ಆಗಿದೆ, ಎಮೋಷ್ನಲ್ ಆಗ್ತಿದೆ ಬಾಡಿ. ಹಿಂಸೆ ಅನಿಸುತ್ತೆ, ಯಾಕಂದರೆ ಸೋತು 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 ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅನಿಸುತ್ತೆ. ಕನ್ನಡ ಇಂಡಸ್ಟ್ರಿ ಉಳಿಲೇಬೇಕು ಇವಾಗ. ಎಲ್ಲರೂ ಹೇಳ್ತಾರೆ, ಏನರೋ IC ಹೋಗ್ಬಿಡ್ತೀವಿ ನಿಮ್ಮ ಸಿನಿಮಾ ಅಂತ ನೋಡೋಣ ಹೋಗೋರು. IC ಇಲ್ಲಪ್ಪ, ICU ಅದು ಆ್ಯಕ್ಚುಲಿ ನಾವು ನೋಡೋಂಗೆ ಮಾಡ್ತೀವಿ. ಸಿನಿಮಾ ಗೆಲ್ಸೋಂಗೆ ನೀವು ಮಾಡಿ ಅಂತ ಹೇಳ್ತೀನಿ. ಮಹೇಶ್ ಅವರು ಹೇಳಿದ್ರು, ಬನ್ನಿ ಮಿಲ್ಕಿ ಬ್ಯೂಟಿ ಅವರೇ. ಇವರು ಮಿಲ್ಕಿ ಬ್ಯೂಟಿ, ನಾನು ಬ್ಲ್ಯಾಕ್ ಬ್ಯೂಟಿ. ವರ್ಣಭೇದ ಆಯ್ತದೆ ಬ್ಯೂಟಿ. ಆಮೇಲೆ ಇವರು ನಮ್ಮ ಇದು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.